ಹೇಳಿ ಸರ್. ನೀವು ಹೇಳ್ದ ಹಾಗೆ ನಾನು ನಿಮ್ಮ ಮಗಳೇ ಅಲ್ಲ ಅಂದಮೇಲೆ ನಿಮ್ಮನ್ನ ಅಪ್ಪ ಅಂತ ಕರೆಯೋ ಯೋಗ್ಯತೆ ನಮಗೆ ಎಲ್ಲಿರುತ್ತೆ ಹೇಳಿ? ಇದನ್ನು ನೀವೇ ಅಲ್ವಾ ಹೇಳಿದ್ದು? ಅದಕ್ಕೆ ಸರ್ ಅಂತ ಕರಿತಾ ಇದ್ದೀನಿ. ಇನ್ನು ಮುಂದೆ ಹೀಗೆ ಕರಿತೀನಿ. ಹಾಗೇನಾದರೂ ಕರೆಯೋದು ಬೇಡ ಅಂತ ಹೇಳಿದ್ರೆ ಹೇಳಿ, ಅಂಕಲ್ ಅಂತ ಕರಿತೀನಿ. ಅಂಕಲ್ ಅಂತ ಕರೆದ್ರೆ ಚಿಕ್ಕಪ್ಪ ಅಂತ ಆಗ್ಬಿಡುತ್ತಲ್ಲ? ಬೇಡ, ಅಂಕಲ್ ಬೇಡ, ಸರ್ ಅಂತಾನೆ ಕರಿತೀನಿ. ಹೇಳಿ ಸರ್. ನೋಡು ಶ್ರಾವಣಿ, ಕೆಲವು ವಿಷಯಗಳು ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತ ನಮ್ಮ ಎದೆಲೆ ಮುಚ್ಚಿಟ್ಕೊಂಡಿರ್ತೀವಿ. ಅದು ಒಳ್ಳೆ ವಿಷಯ ಆದರೆ ಜೀವನ ಪೂರ್ತಿ ನಮ್ಮನ್ನು ಸಂತೋಷವಾಗಿಟ್ಟಿರುತ್ತೆ. ಆದರೆ ಕಹಿ ಸತ್ಯಗಳಾದರೆ ಒಳಗೊಳಗೆ ನಮ್ಮ ಎದೆನ ಸುಟ್ಟು ಹಾಕ್ಬಿಡುತ್ತೆ. ನೆನ್ನೆ ನಾನು ಹೇಳಿದ್ದು ಅಂಥದ್ದೇ ಒಂದು ಸತ್ಯ. ನಿನಗೆ ಮನಸ್ಸಿಗೆ ನೋವು ಮಾಡೋಕ್ಕೆ ನಾನು ಆ ವಿಷಯನ ಹೇಳಲಿಲ್ಲ. ಆ ಸಂದರ್ಭನ ತಂದ್ಕೊಟ್ಟಿದ್ದು ನೀನೆ. ನಮ್ಮ ಮನಸ್ಸಲ್ಲಿರೋ ವಿಷಯ ಬೇರೆಯವ್ರ ಮನಸ್ಸಿಗೆ ನೋವು ತರುತ್ತೆ ಅಂದರೆ ಆ ವಿಷಯನ ಮನಸ್ಸಲ್ಲೇ ಮುಚ್ಚಿಟ್ಕೊಳ್ಳೋದು ಒಳ್ಳೇದು. ಅದು ನಿಮಗೆ ಒಳ್ಳೆಯದು ಅಂತ ಅನಿಸ್ತಿರಬಹುದು, ಆದರೆ ನನಗೆ ನನ್ನ ಇಡೀ ಜೀವನನೇ ಸುಳ್ಳಾಗೋಯ್ತಾ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೆ ಅನಿಸ್ತಿದೆ. ನಿಮಗೆ ನನ್ನ ಮೇಲಿದ್ದಿದ್ದು ಸಿಟ್ಟು, ನನ್ನ ಮೇಲಿದ್ದಿದ್ದು ತಾತ್ಸಾರ, ಇದೆಲ್ಲದಕ್ಕೂ ಬಂದಿದ್ದು ಅತ್ತೆಯವ್ರ ವಿಷಯ. ಸಾರಿ ಸರ್, ನನ್ನ ವಿಷಯ ನಿಮಗೆ ಯಾಕೆ ಬೇಕು ಹೇಳಿ? ನಾನೇ ಪೆದ್ದಿ ಥರ ಎಲ್ಲ ಹೇಳ್ತಾ ಇದ್ದೀನಿ. ಹೇಳಿ. ಶ್ರವಣಿ, ಅತ್ತೆಯವರು ನನಗೆ ದೇವರಿಗಿಂತ ಹೆಚ್ಚು. ನನ್ನ ಕಾರಣವಾಗಿ ಅವರು ನೋವು ಅನುಭವಿಸೋದು ನನಗಿಷ್ಟ ಇಲ್ಲ. ನೀವಿಬ್ಬರು ಸಾಲಿಗ್ರಾಮದ ಮನೆತನಕ್ಕೆ ನೋವು ಕೊಟ್ಟಿದ್ದು ಸಾಕು. ಅತ್ತೆಯವರಿಗೆ ಮೊಮ್ಮಗಳ ಮೇಲೆ ತುಂಬ ಪ್ರೀತಿ, ಅದಕ್ಕೆ ಅವರು ಸುಮ್ಮನಿದ್ದಾರೆ ಅಂತ ಕಾಣುತ್ತೆ. ಆದರೆ ನೀವಿಬ್ಬರು ಕೊಟ್ಟಿರೋ ನೋವಿದೆಯಲ್ಲ, ಅದು ಮಾಯುವಂಥದ್ದೇ ಅಲ್ಲ. ನಿನ್ನೆ ನಾನು ಹೇಳಿದ ವಿಷಯ